ಯುನಿಸೆಫ್ ಹಾಗೂ ಕರ್ನಾಟಕ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಜಂಟಿಯಾಗಿ ಸಿಎಂ ಜೊತೆ ಮಕ್ಕಳ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈಗಾಗಲೇ ವಿಧಾನಸೌಧದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನ ನೋಡೋಣ. ಜನರ ಪರವಾಗಿ ನಾವು ಕೆಲಸ ಮಾಡೋದು, ಜನರ ಪರವಾಗಿ ಕೆಲಸ ಮಾಡೋದು ಅಂದ್ರೆ ಸಮಾಜದ ಪರವಾಗಿ ಕೆಲಸ ಮಾಡೋದು, ಅಬಾಲ ವೃದ್ಧರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಕ ಜನರ ಪರವಾಗಿ ನಾವು ಇಲ್ಲಿ ಕೆಲಸ ಮಾಡ್ತೇವೆ. ಮತ್ತೆ ಸರ್ಕಾರದಲ್ಲಿ ನಾವೆಲ್ಲ ಮಂತ್ರಿಗಳಾಗಿದ್ದೀವಲ್ಲ, ನಾವೆಲ್ಲ ಜನರ ಟ್ರಸ್ಟಿಗಳಾಗಿ ಕೆಲಸ ಮಾಡೋದು. ಇದು ಪ್ರಜಾಪ್ರಭುತ್ವದ ತಿರುಳು. ಮತ್ತೆ ಒಂದು ಸರ್ಕಾರ ಸಂವಿಧಾನದ ರೀತಿಯಲ್ಲಿ ರಚನೆ ಆಗ್ತದೆ. ಯಾವುದೇ ಪಕ್ಷ ಬಹುಮತ ಪಡೆದು ಅಧಿಕಾರಕ್ಕೆ ಬಂದ ಮೇಲೆ ಅದು ಜನರ ಆದೇಶ ಪಡೆದು ಬಂದಿರತಕ್ಕಂಥದ್ದು ಅಂತ ಅರ್ಥ. ಯಾವ ಪಕ್ಷಕ್ಕೆ ಬಹುಮತ ಇರ್ತದೆ ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅನೇಕ ಸಾರಿ ಯಾವ ಪಕ್ಷಗಳಿಗೂ ಬಹುಮತ ಬರದೇ ಇರತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿರ್ತದೆ. ಅಂತ ಸಂದರ್ಭಗಳಲ್ಲಿ ನೀವೆಲ್ಲ ನೋಡಿದ್ದೀರಿ ಅಂತ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗ್ತವೆ. ನಮ್ಮಲ್ಲಿ ಈಗ ಕರ್ನಾಟಕದಲ್ಲಿ ಒಂದೇ ಪಕ್ಷಕ್ಕೆ ಬಹುಮತ ಕೊಟ್ಟಿದ್ದಾರೆ ಜನ. ಹಾಗಾಗಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ಕಳೆದ 1.5 ವರ್ಷ, ಇವತ್ತಿಗೆ 1 ವರ್ಷ 6 ತಿಂಗಳಾಯಿತು ನಾವು ಅಧಿಕಾರಕ್ಕೆ ಬಂದು. ಇದು ಕಾಕ್ತಾಳೀಯ. ನಾನು 2013 ಮೇ 13 2013 ಇವತ್ತು 13 ನವೆಂಬರ್ 2014. ನಾನು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದದ್ದು. ನಾವು ಸಮಾಜದಲ್ಲಿ ಮಕ್ಕಳನ್ನ ದೇವರ ಸಮಾನವಾಗಿ ಕಾಣ್ತೇವೆ. ಪ್ರತಿಯೊಬ್ಬ ನಾಗರಿಕನು ಕೂಡ ಜವಾಬ್ದಾರಿ ನಾಗರಿಕ. ಪ್ರತಿ ಮಕ್ಕಳನ್ನು ಕೂಡ ದೇವರಂತೆ ಕಾಣಬೇಕು. ಅದು ಕರ್ತವ್ಯ ಮತ್ತು ಧರ್ಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಕ್ಕಂಥದ್ದು ಅತ್ಯಂತ ಕಳವಳಕಾರಿಯಾದಂಥ, ಎಲ್ಲರಿಗೂ ನೋವನ್ನು ಉಂಟು ಮಾಡತಕ್ಕಂಥ ಘಟನೆಗಳು ಆಗ್ತಾ ಇದ್ದಾವೆ. ಈ ಘಟನೆಗಳು ಆಗಬಾರದು. ಸರ್ಕಾರ ಇಂಥ ಘಟನೆಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಕಾನೂನು ರೀತಿಯ ಎಲ್ಲಾ ಕ್ರಮಗಳನ್ನು ಕೂಡ ತಗೊಳ್ತಾ ಇದೆ. ಆದರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಹುತೇಕ ಮಕ್ಕಳ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಮತ್ತು ದೌರ್ಜನ್ಯಗಳು 100ಕ್ಕೆ 80ಕ್ಕೂ ಹೆಚ್ಚು ಘಟನೆಗಳು ಪರಿಚಯಸ್ಥರಿಂದ, ಸಂಬಂಧಿಕರಿಂದ ಅಥವಾ ಗೊತ್ತಿರೋರಿಂದ ಕುಟುಂಬಕ್ಕೆ ಯಾವ್ಯಾವುದೋ ಕಾರಣಕ್ಕೆ ಹತ್ತಿರ ಇರ್ತಕ್ಕಂಥವ್ರು, ಇಂಥವರಿಂದ ನಡೀತಾ ಇರ್ತಕ್ಕಂಥದ್ದೇ ಬಹಳ ಅಪಾಯಕಾರಿ ಬೆಳವಣಿಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಶಾಲೆಗಳಲ್ಲಿ ಮಕ್ಕಳ ಮೇಲೆ
ಅತ್ಯಾಚಾರಗಳ ಎಸಗ್ತಕ್ಕಂಥದ್ದು ಇದೆಯಲ್ಲ, ಮತ್ತೆ ಕಿರುಕುಳ, ಲೈಂಗಿಕ ಕಿರುಕುಳಗಳು, ಇದಕ್ಕಿಂತ ಅಮಾನವೀಯವಾದದ್ದು, ಇದಕ್ಕಿಂತ ಹೀನಾಯವಾದಂಥ ಕೃತ್ಯ ಇನ್ನೊಂದು ಯಾವುದೂ ಇಲ್ಲ. ಬಹುಶಃ ಪ್ರಾಣಿಗಳು ನಮಗಿಂತ ಎಷ್ಟೋ ಮೇಲು ಅಂತೇಳಿ ನನಗನ್ಸುತ್ತೆ. ಈ ಕೃತ್ಯಗಳನ್ನ ಮಾಡ್ತಕ್ಕಂಥವ್ರು ಅವರು ಎರಡು ಕಾಲಿನ ಮೃಗಗಳು, ಅವರು ಪ್ರಾಣಿಗಳಿಗಿಂತಲೂ ಕೂಡ ಕೀಳ್ಮಟ್ಟದವು ಅಂತಕ್ಕಂಥದ್ದನ್ನ ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಅದರಿಂದ ಇದನ್ನ ಹತ್ತಿಕ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಎಷ್ಟಿದೆಯೋ ಅದು ಸಮಾಜದ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜವಾಬ್ದಾರಿನ ನಾವೆಲ್ಲರೂ ಕೂಡ ನಿರ್ವಹಿಸಬೇಕು. ಇದನ್ನು ತಡೆಗಟ್ಟತಕ್ಕಂಥದ್ದು ಆಗಬೇಕು. ಮತ್ತು ಪೋಷಕರಲ್ಲಿ, ಮಕ್ಕಳಲ್ಲೂ ಕೂಡ ಈ ಜಾಗೃತಿ ಬರ್ತಕ್ಕಂಥದ್ದು ಆಗಬೇಕಾಗ್ತದೆ. ಇವತ್ತು ಮಕ್ಕಳು ಎಲ್ರಿಗೂ ಕೂಡ ಮಕ್ಕಳಿಗೆ ರಕ್ತಗತವಾಗಿ ಪ್ರತಿಭೆ ಬಂದಿರ್ತದೆ. ಯಾರಿಗೂ ಹೆಚ್ಚು ಯಾರು ಕಡಿಮೆ ಇರೋದಿಲ್ಲ. ಅದು ಸಾಮಾನ್ಯ ಜ್ಞಾನನೂ ಕೂಡ ಹಂಗೆ ಇರ್ತದೆ. ಅದನ್ನ ವೃದ್ಧಿಸ್ಕೊಳ್ಳಿಕ್ಕೆ, ಅದನ್ನ ಬೆಳೆಸ್ಕೊಳ್ಳಿಕ್ಕೆ, ಹೆಚ್ಚು ಮಾಡಲಿಕ್ಕೆ ಅದು ಪಾಲಕರದು, ಉಪಾಧ್ಯಾಯರುಗಳದು, ಶಿಕ್ಷಕರದು, ಇವರೆಲ್ಲರದು ಕೂಡ ದೊಡ್ಡ ಪಾತ್ರ ಇರ್ತದೆ. ಮಕ್ಕಳು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಾಗ, ನೆಮ್ಮದಿ ಸಂತೋಷದ ಸಮಾಜದಲ್ಲಿ ಬೆಳೆದಾಗ ಆ ಮಕ್ಕಳುಗಳು ಬೆಳವಣಿಗೆ ಅದು ಪ್ರಾಕೃತಿಕವಾಗಿ ಬೆಳೆಯೋದಲ್ಲದೇನೆ ಅವರು ಉತ್ತಮ ಪ್ರಜೆಗಳಾಗಿ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳ ಮನಸ್ಸಿನಲ್ಲಿ ದೊಡ್ಡವರಿರಲಿ ಅಥವಾ ಶಾಲೆಗಳಲ್ಲಿರ್ಬೋದು ಅಥವಾ ಪಾಲಕರಿರ್ಬೋದು, ಯಾವುದೇ ಕಾರಣಕ್ಕೆ ಮೇಲು ಕೀಳು ಅಂತಕ್ಕಂಥ ಭಾವನೆಗಳು ಬರದಂತೆ ನೋಡ್ಕೊಳ್ತಕ್ಕಂಥದ್ದು ಕೂಡ ಸಮಾಜದ ಜವಾಬ್ದಾರಿ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ಮೇಲು ಕೀಳು ಅಂತಕ್ಕಂಥ ಎಲ್ಲರೂ ಕೂಡ ಸಮಾನವಾಗಿ ಹುಟ್ಟೋದು ನಾವು. ಇದರಲ್ಲಿ ಮೇಲು ಯಾರೂ ಇಲ್ಲ, ಕೀಳು ಯಾರೂ ಇಲ್ಲ, ಸಾಮಾಜಿಕವಾಗೂ ಇಲ್ಲ ಅಥವಾ ಬುದ್ಧಿನಲ್ಲೂ ಕೂಡ ಇಲ್ಲ, ಜ್ಞಾನದಲ್ಲೂ ಕೂಡ ಇಲ್ಲ. ಯಾರು ಮೇಲು ಕೀಳು ಇರೋದಿಲ್ಲ. ಆದರೆ ನಮಗೆ ಯಾವ ರೀತಿಯಾದಂಥ ಅವಕಾಶಗಳು, ಎಂಥ ವಾತಾವರಣ ಸಿಗ್ತದೆ, ಅದರ ಮೇಲೆ ನಮ್ಮ ಜ್ಞಾನದ ಅಭಿವೃದ್ಧಿನೂ ಕೂಡ ಆಗ್ಲಿಕ್ಕೆ ಸಾಧ್ಯ. ಆಮೇಲೆ ಬಹಳ ಜನರ ತಜ್ಞರ ಅಭಿಪ್ರಾಯ, ನಮ್ಮ ಮಾತೃಭಾಷೆ ಇದೆಯಲ್ಲ, ಆ ಮಾತೃಭಾಷೆಯಲ್ಲಿ ನಮ್ಮ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ